ನಮಸ್ಕಾರ. ನೀವು ಇವಾಗ ನೋಡ್ತಾ ಇದ್ದೀರಿ ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಪವನ್. ನಾನಿವತ್ತು ನಿಮಗೆ ತೋರಿಸ್ತಾ ಇರೋ ಪ್ರಾಡಕ್ಟ್ ಅಂದರೆ ನನ್ನ ಹೊಸ ಮೈಕ್. ಇದನ್ನು ನೋಡೋಣ ಬನ್ನಿ. ಇದರ ಪ್ರೈಸ್ ಜಸ್ಟ್ ಎಂಡಲ್ಲಿ ರಿವೀಲ್ ಮಾಡ್ತೀನಿ. ಮತ್ತು ಇದರಲ್ಲಿ ಯಾವ್ಯಾವ ಥರ ಮೈಕ್ ಸೆಟ್ಟಿಂಗ್ಸ್ ಇದ್ದಾವೆ ಅಂತ ನೋಡೋಣ ಬನ್ನಿ. ಈಗ ತಾನೇ ಇದನ್ನ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡೋಣ ಬನ್ನಿ. ನೋಡ್ತಾ ಇರ್ಬೋದು, ಇದೇ ನನ್ನ ಮೈಕ್ ಬಿತ್ತು. ಓ ಮೈ ಗಾಡ್, ನೋಡಿ ಇದೇ ನನ್ನ ಹೊಸ ಮೈಕ್. ಇದರಲ್ಲಿ ನೋಡೋಣ ಯಾವ್ಯಾವುದು. ನೋಡಿ, ಆ್ಯಪಲ್ ಫೋನ್ಗೆ ಸೆಟ್ ಆಗೋ ಥರ ಯಾವ ಥರ ಕೊಟ್ಟಿದ್ದಾರೆ ಅಂತ. ಮತ್ತು ಇದರಲ್ಲಿ 2 ಮೈಕ್ ಬರ್ತವೆ. 2 ಮೈಕು, ಒಂದು ಫೋನ್ಗೆ ಕನೆಕ್ಟ್ ಮಾಡೋ ಅಡಾಪ್ಟರ್, ಮತ್ತು ಚಾರ್ಜರು. ಇದು ಸೆಟ್ ಮಾಡಲಿಕ್ಕೆ ಒಂದು ಬೆಂಡ್ ಥರ ಇಟ್ಟಿದ್ದಾರೆ, ಇದೊಂದು. ಮತ್ತು ಇದ್ರ ಮೇಲೆ ಹಾಕೋಕ್ಕೆ 2 ಇದು ಇಟ್ಟಿದ್ದಾರೆ, ಉಲನ್ ಟೈಪ್. ನೋಡೋಣ ಬನ್ನಿ ಯಾವ ಥರ ವರ್ಕ್ ಆಗುತ್ತೆ ಇದು ಅಂತ. ಮೊದಲು ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಟನ್ ಇಟ್ಟಿದ್ದಾರೆ ನೋಡಿ. ಇದನ್ನು ಫೋನ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಇದು 90 ಮಿನಿಟ್ಸ್ ಚಾರ್ಜ್ ಮಾಡಿದರೆ ನಿಮಗೆ 2 ಅವರ್ಸ್ ಮಟಾನು ಬರುತ್ತೆ. 2 ತಾಸು ಮಟಾನು ಇದು ನಿಮಗೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಇದರಲ್ಲಿ 64 dBm ಸಿಂಗಲ್ ನಾಯ್ಸ್ ಇರೋಲ್ಲ ಯಾವುದೇ ತರ. ಚಾರ್ಜಿಂಗ್ ಇನ್ಪುಟ್ ನ ನೋಡಬಹುದು. ಸಿ ಪಿನ್ ನ ಕೊಟ್ಟಿದ್ದಾರೆ. ಸಿ ಪಿನ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಯಾವ ಮಾಡೆಲ್ ಬೇಕಾದ್ರೂ ಸಲ ನೀವು ಇನ್ಸ್ಟಾಲ್ ಮಾಡಬಹುದು. ಯಾವುದೇ ತರ ನಾರ್ಮಲ್ ಹಳೆ ಬೇರೆ ಪಿನ್ ತರ ಇದು ಸ್ಟಾಕ್ ಆಗಂಗಿಲ್ಲ. ನಿಮ್ಗೆ ಕನ್ಫ್ಯೂಸ್ ಸಹ ಆಗಲ್ಲ. ಸಿ ಪಿನ್ ತುಂಬಾ ಯೂಸ್. ಈಗೆಲ್ಲ ನೋಡ್ತಾ ಇರ್ಬೋದು, ಎಲ್ಲ ಫೋನಲ್ಲಿ ಸಿ ಪಿನ್ ಬರ್ತಾ ಇದೆ. ಅದನ್ನೇ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಇದೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಗ್ರೇಟು. ಯಾಕಂದ್ರೆ ಅಷ್ಟೆಲ್ಲ ಕೊಡೋಕೆ ಸಾಧ್ಯನೇ ಇಲ್ಲ. ಚೆನ್ನಾಗಿದೆ. ಮತ್ತೆ ಇಷ್ಟೇ, ಲೈವ್ ಶೋನು ಮಾಡ್ಬೋದು, ವ್ಲಾಗ್ ಶಾಟು ಮಾಡ್ಬೋದು, ಇಂಟರ್ವ್ಯೂನು ತಗೋಬಹುದು. ಇದರಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, 3 ಮೆನ್ಷನ್ ಮಾಡಿದ್ದಾರೆ. ನೀವು ಲೈವ್ ಅಲ್ಲಿ ಕೂತು ಲೈವ್ ಮಾಡ್ತಾ ಇದೀರಿ ಅಂತ ಅಂದ್ರೆ ಲೈವ್ ಅಲ್ಲಿ ಸಹ ಮಾಡ್ಬೋದು. ಯಾವುದೇ ತರ ಪ್ರಾಬ್ಲಮ್ ಇಲ್ಲ. ಯಾವುದೇ ತರ ನಿಮ್ಗೆ ಡಿಸ್ಟರ್ಬ್ ಆಗಲ್ಲ. ತುಂಬಾ ಚೆನ್ನಾಗಿದೆ. 350ಗೆ ಅಂತ ಅಂದ್ರೆ ಓಕೆ ಚಲೋ, ಒಳ್ಳೆ ಮೈಕ್ ಇದು. ಯಾಕಂದ್ರೆ ಈಗ ಸ್ಟಾರ್ಟಿಂಗ್ ಬ್ಲಾಗು ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇರೋರಿಗೆ ಇದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅಮೌಂಟ್ ಇರಲ್ಲ, ಯಾವುದೇ ತರ ಫೈನಾನ್ಷಿಯಲಿ ಸ್ಟೇಬಲ್ ಇರಲ್ಲ. ಅದೇ ಕಾರಣಕ್ಕೆ ಇಂಥವೆಲ್ಲ ಸ್ವಲ್ಪ ಕಡಿಮೆ ಬಜೆಟ್ ಇರೋ ಅಲ್ಲಿ ತಗೊಂಡು ಮಾಡಿ, ಆಮೇಲೆ ಯೂಟ್ಯೂಬ್ ಇಂದ ಅಲ್ಲಿ ಇಲ್ಲಿ ಅಮೌಂಟ್ ಬಂದ್ರೆ ಆಮೇಲೆ ಎಲ್ಲ ಸೇರಿಸಿ ತಗೊಳ್ಳೋದಕ್ಕೆ ಇದು ಅನುಕೂಲ ಆಗುತ್ತೆ. ಅದಕ್ಕೆ ನಾನು ಪ್ರಿಫರ್ ಮಾಡೋದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಡಿಮೆ ಬಜೆಟ್ ಇರುತ್ತೆ. ಈ ತರ ಸ್ವಲ್ಪ ಕಡಿಮೆ ಪ್ರೈಸ್ ಇರೋ ಮೈಕ್ಗಳನ್ನ ಯಾವುದೇ ತರ ನಿಮ್ಗೆ ಬ್ಲಾಗ್ ಮಾಡೋಕೆ, ಲೈವ್ ಅಲ್ಲಿ ಬರೋಕೆ ಯಾವುದೇ ತರ
ಬರೋಕೆ ಹೆಲ್ಪ್ ಆಗುತ್ತೆ. ಇಷ್ಟು ಹೇಳ್ತಾ ಇದ್ದೀನಿ. ಇದೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.